ಅಲ್ಲೊಂದು ಕಾರು, ಅದೊಂದು ಇಂದ್ರ ಚಟ್ನಿ. ಎಲ್ಲೋ ರೂಟ್ ತಪ್ಪಿಸ್ಬಿಡೋರು ಅರುಣ್ ಬ್ರೋ. ತಮಿಳ್ನಾಡು ಚಿಕನ್ ಕರಿ ಬೀಚ್ ಹತ್ರ ಸನ್ರೈಸ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಯು ಸ್ವೀಟ್ ನೇಮ್ ಬ್ರೋ? ರಾಬಿನ್. ಕಾರಲ್ಲಿ ಕುತ್ಕೊಂಡ್ರೆ ಸ್ನಾನನೇ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ನಾನು ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಈ ಜಾಗಕ್ಕೆ ನಾನು ಒಂದು 3 ವರ್ಷದಿಂದನೇ ಹೋಗ್ಬೇಕಾಯ್ತು. ಹೋಗೋಕ್ಕಾಗಿಲ್ಲ. ನಾವು ಪ್ಲ್ಯಾನ್ ಮಾಡಿದ್ವಿ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಟ್ರಿಪ್ ಕ್ಯಾನ್ಸಲ್ ಆಯಿತು. 3 ವರ್ಷ ಆದಮೇಲೆ ಅದೇ ಜಾಗಕ್ಕೆ ಹೋಗೋ ಅವಕಾಶ ಸಿಕ್ಕಿದೆ. ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಹೆಂಗೆ ಹೋಗ್ತಾ ಇದ್ದೀವಿ ಅನ್ನೋದು ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇನ್ನೂ ಯಾರು ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡ್ಬಿಡಿ. ಗೈಸ್ 3 ಗಂಟೆಗೆ ಹೊರಡ್ತೀವಿ ಅಂತ ಹೇಳಿದ್ದು. ಗೈಸ್ 3 ಗಂಟೆಗೆ ಹೊರಡ್ತೀವಿ ಅಂತ ಅಂದ್ಬಿಟ್ಟು 6 ಗಂಟೆ ಮಾಡೋರೆ. ಏನು ಟೈಮ್ ಸೆನ್ಸು. ಆಲ್ ಸೆಟ್ ಆಲ್ ಗೋ. ಸೊ ಕಾರಲ್ಲೇ ಹೋಗ್ತಾ ಇರೋದು. ಅರುಣ್ ಬ್ರೋ ಕಾರಲ್ಲಿ. ಸೊ ವಿಲ್ ಗೋ. ಬ್ರೋ ನಾ ಹೇಳಿ. ಇವನೇನ್ ಮಾಡ್ತಾ ಇದ್ದಾನೆ? ಇದು ಹಾಕಿಲ್ಲ ಅಂದ್ರೆ ನಾನು ನೀಟಾಗಿ ಹೇಳಿ. ಸೀದಾ ದೇವ್ರ ಹೆಸರು ಹೇಳಿ ಕಾರ್ ಒಳಗಡೆ ಎಂಟ್ರಿ ಕೊಡೋಣ. ಅಲ್ಲೊಂದು ಕಾರು, ಅದೊಂದು ಕಾರು, ಒಟ್ಟು 3 ಕಾರಲ್ಲಿ ಹೋಗ್ತಾ ಇದೀವಿ. ಈ ರೇಖಾ ಅವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಬ್ರೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವಾಗಲೇ ತೋರಿಸಿನಿ, ಸುಮ್ಮನೆ ಇದಕ್ಕೆ ತೋರಿಸ್ತಾ ಇರೋದಷ್ಟೇ, ನಾಮಕಾವಸ್ಥೆಗೆ. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಜರ್ನಿಗೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ. ಓಕೆ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಾನೇ ಫಸ್ಟ್ ಟೈಮ್ ಪರಿಚಯ ಮಾಡ್ಕೊತಾ ಇರೋದು ಅವ್ರನ್ನ. ನಮಸ್ತೆ. ನಮಸ್ತೆ. ಸೂರ್ಯ ಅಂತ ನನ್ನ ಹೆಸರು. ಹಸು ಇದೆಯಲ್ಲ, ಹಸು ಗೊತ್ತು. ಅಲ್ಲಿವರೆಗೂ ಅದು ಮೂನೇ ಮಾಡ್ತಾ ಇರ್ಲಿಲ್ಲ. ಈ ಹಸು ಗೊತ್ತ ತಕ್ಷಣ ಅದು ಸೈಡ್ಗೆ ಹೋಯ್ತು. ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ? ಪ್ರಾಣಿಗಳು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮನುಷ್ಯರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಈಗ ಜಸ್ಟ್ ನೈಸ್ ರೋಡ್ ಪಾಸ್ ಮಾಡೋಗ್ತಾ ಇದ್ದೀವಿ. ಸುಸ್ತಾಗ್ಬಿಟ್ಟಿದೆ. ಕಾರ್ ಓಡಿಸ್ತಾರೆ, ಆದರೂ ಸುಸ್ತಾಗ್ತಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ನಿದ್ದೆ ಬರ್ತಿದೆ. ಏನಕ್ಕೆ ಮಧ್ಯಾಹ್ನ ಚೆನ್ನಾಗಿ ಮಟನ್ ಬಿರಿಯಾನಿ ತಿಂದಿದ್ದೀನಿ. ಅದಿದೆ ಹೋಟ್ಲಲ್ಲಿ ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ಸು ಸಗದಾಯಿತು. ಸೊ ಅದಕ್ಕೆ ನಿದ್ದೆ ಬರ್ತಿದೆ. ಒಳ್ಳೆ ಕಾಫಿ ಟೀ ಏನಾದರೂ ಕುಡ್ದು ಹೊರ ಅಂಗಡಿ ಇದೆ. ಶಬ್ದ ಇಂದ್ರ ಚಟ್ನಿ ಯೂನಿಕ್ ಚೆನ್ನಾಗಿದೆ. ಇದ್ರ ಜೊತೆ ತಿಂತಾ ಇದ್ರೆ ಸದಾ ಇದೆ ತಿನ್ನೋಕ್ಕೆ. ಇನ್ನೊಂದೆರಡು ಬಜ್ಜಿ ಎಕ್ಸ್ಟ್ರಾ ತಿನ್ನೋಣ ಅಂತ ಅನ್ಸುತ್ತೆ. ಟೀ ಕುಡಿಯೋಣ ಅಂದ್ಕೊಂಡೆ, ಬಟ್ ಟೀ ಕುಡಿದ್ರೆ ಟ್ರಾವೆಲಿಂಗಲ್ಲಿ ಹೊಟ್ಟೆ ತೊಳ್ಸ್ಗಿಳಿಸ್ಬಿಟ್ರೆ ಆಮೇಲೆ ಇಡೀ ಟ್ರಾವೆಲಿಂಗು ನಂಗೆ ಆಗಲ್ಲ ಯೂಶಲಿ. ಅದಕ್ಕೆ ಕೋಕ್ ಕುಡಿಯೋಣ ಅಂತ ಅಂದ್ಬಿಟ್ಟು ಕೋಕ್ ತೊಗೊಂಡೆ. ಬಾಯನ್ನು ಕೃಷ್ಣಗಿರಿ ನಗರ ಹತ್ರ ಇರೋ ಕಾವೇರಿಪಟ್ಟಣಂ ಹತ್ರ ಇದ್ದೀವಿ. ಅಲ್ಲಿ ಮ್ಯಾಚ್ ಹಾಕಿದ್ದಾರೆ. ಸೊ ಮ್ಯಾಚ್ ನೋಡ್ಕೊಂಡು ಹಂಗೆ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲೋ ರೂಟ್ ತಪ್ಪಿಸ್ಬಿಡೋರೆ ಅರುಣ್ ಬ್ರೋ. ಯಾವ ಕಾಡಿಗೆ ಬಂದ್ಬಿಟ್ಟಿದೀವಿ. ಹೆಂಗಿದೆ ನೋಡಿ ಅದು. ಅರುಣ್ ಬ್ರೋ ಯಾವುದೋ ಲೊಕೇಶನ್ ಕರ್ಕೊಂಡ್ಬಂದ್ಬಿಡೋರೆ. ಕಾಡು, ಅಲ್ಲಿ ರೂಟ್ ಮಿಸ್ ಮಾಡ್ಬಿಟ್ಟು ಹೋಗಿ ಬ್ರೋ ಸರ್ವಿಸ್ ರೋಡಲ್ಲಿ ಅಂತ ಅಂದ್ರೆ ಇಲ್ಲ ಮೇಲೆ ಹೋಗೋದು ಚೆನ್ನಾಗೈತೆ ಸೇಲಂ ರೋಡು ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಟೈಮು 10:30 ಹಂಗಾಯ್ತು. ಇಲ್ಲಿ ಯಾವುದೋ ಹೋಗೋ ರೂಟಲ್ಲಿ ಒಂದು ಯಾವುದೋ ಹೋಟ್ಲಿದೆ, ನಮ್ಮ ತಂಬಿ ಕಡಾಯಿ ಅಂತ ಇದೆ. ಹೆಂಗೆ ಓದ್ದೆ ಅಂತೆಲ್ಲ ಆಶ್ಚರ್ಯ ಪಡ್ಬೇಡಿ, ಬಿಕಾಸ್ ಇಲ್ಲಿ ಇಂಗ್ಲೀಷಲ್ಲಿದೆ ನಮ್ಮ ತಂಬಿ ಕಡಾಯಿ ಅಂತ. ಇವಾಗ ಚಿಕನ್ ಕರಿ ಬಂದಿದೆ, ತಮಿಳ್ನಾಡು ಚಿಕನ್ ಕರಿ. ಟೇಸ್ಟ್ ಮಾಡೋಣ. ನಮ್ಮಷ್ಟು ಏನು ಚೆನ್ನಾಗಲ್ಲ, ಬಟ್ ಆದರೆ ಓಕೆ ಕೊಡ್ಬೋದು. ಒಂದು 10ಕ್ಕೆ ಒಂದು 7 ಕೊಡ್ಬೋದು. ಚೆನ್ನಾಗಿದೆ. ಫಸ್ಟು ರೊಟ್ಟಿ ಮತ್ತು ಆ ಚಿಕನ್ ಕರಿ ಬಂದಿದೆ ಅಲ್ವಾ. ಸೊ ಚಿಕನ್ ಕರಿ ಜೊತೆಗೆ ಈ ರೊಟ್ಟಿ ಟೇಸ್ಟ್ ಮಾಡೋಣ. ಓಕೆ, ಹೊಟ್ಟೆ ಹಸ್ದಾಗ ತಿನ್ಬೋದು. ಏನು ಬ್ರೋ ಹೇಗೆ ಲವ್ ಮೀ ಇವನು ಗೈಸ್. ನನ್ನ ಕಂಡ್ರೆ ನಿಮ್ಗೆ ಇಷ್ಟನ ಇಲ್ವಾ? ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಅವ್ರಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಹ್ಯಾವ್ ಟು ಪ್ರೂವ್ ದಟ್ ಯು ಲವ್ ಮೀ. ಓಕೆ, ಏನೋ ರೈಸ್ ಕೊಟ್ಟಿದ್ದಾರೆ. ಚಿಕನ್ ಫ್ರೈಡ್ ರೈಸ್, ಚಿಕನ್ ರೈಸ್ ಅಂತಿದೆ. ಕಬಾಬ್ನ ಈ ಥರ ಕಟ್ ಮಾಡಿ
ಓ ಮೂಳೆ ಮೂಳೆ ಐತೆ ಗೈಸ್. ಮೂಳೆ 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 ಮೂಳೆ. ಓಕೆ, ಏನೇನೋ ಡಿಸ್ಕಷನ್ ನಡೀತದೆ ಕಾರಲ್ಲಿ. ನಂಗದು ಬೇಡದಿರೋ ವಿಷಯ. ನಂದು ಊಟ ಆಯಿತು, ಇವಾಗ ಸೀದಾ ಒಂದು ರೌಂಡ್ ನಿದ್ದೆ ಹೋಗ್ಬಿಟ್ಟು ರೀಚ್ ಆಗ್ತೀವಿ. ಓಕೆ, ಸೊ ಈಗ ಸದ್ಯಕ್ಕೆ ನಾವಿರೋದು ವಿ ಆರ್ ಇನ್ ಅಂತ. ಇವಾಗ ಹೋಗಿ ಒಳ್ಳೆ ನಿದ್ದೆ ಮಾಡೋಣ. ಬೆಳಿಗ್ಗೆ ಬೇಗ ತೊಳ್ಬೇಕಂತ ಹೇಳಿದ್ದಾರೆ. ನೀವು ನೋಡಿಲ್ದೇ ಇರೋ ಜಾಗನ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ, ಶುಭೋದಯ. ಜಾಸ್ತಿ ವೆಯ್ಟ್ ಮಾಡಿಸಲ್ಲ. ವೆಲ್ಕಮ್ ಟು ಪಾಂಡಿಚೇರಿ. ಸನ್ರೈಸ್ ನೋಡೋಕ್ಕೆ ಪಾಂಡಿಚೇರಿಲಿ ಸನ್ರೈಸ್ ಫೇಮಸ್ ಅಲ್ವಾ? ಸೊ ನಾನು ಸನ್ರೈಸ್ ನೋಡಿಲ್ಲ, ಪಾಂಡಿಚೇರಿಲಿ ನೋಡಿಲ್ಲ, ಬೇರೆ ಕಡೆ ನೋಡಿದ್ದೀನಿ. ಬಟ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಆಲ್ರೆಡಿ ಬೆಳಕಾಗಿದೆ, ಯು ಕ್ಯಾನ್ ಸೀ ಇಟ್. ಬಟ್ ಆದರೂ ಇನ್ನೂ ಚೆನ್ನಾಗಿರೋ ಒಂದು ಜಾಗಕ್ಕೆ, ಐ ಮೀನ್ ಬೀಚ್ ಕಡೆ ಹೋಗಿ ಬೀಚ್ ಹತ್ರ ಸನ್ರೈಸ್ ಆಗುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಮಾರ್ಕಸ್ ಡ್ಯೂಪ್ಲಿಕ್ಸ್ ಅಂತ, ಇವ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಸ್ಟ್ಯಾಚು ಇದೆ, ಅದನ್ನಂತೂ ನಾನು ತೋರಿಸ್ತೀನಿ. ಮೋಸ್ಟ್ ಫೇವ್ರೆಟ್ ಐ ಮೀನ್ ಪಾಂಡಿಚೇರಿಗೆ ಬಂದಮೇಲೆ ಬೀಚ್ ನೋಡಬೇಕು ಅಂತ ತುಂಬ ಖುಷಿ ಇತ್ತು. ಬೀಚ್ ನೋಡಾಯಿತು. ಸೊ ನಾನು ತುಂಬ ವೆಯ್ಟ್ ಮಾಡ್ತಿದ್ದು, ನಿಮ್ಗೆ ಹೇಳಿ ಕರ್ಕೊಬಂದಿದ್ದು ಸನ್ರೈಸ್ಗೆ ಅಂತ. ಸೊ ದ ಸನ್ರೈಸ್ ಇಸ್ ಹಿಯರ್. ಇದನ್ನು ನೋಡ್ತಾ ಇದ್ರೆ ಇಟ್ ವಿಲ್ ಬಿ ಸೋ ಪೀಸ್ಫುಲ್. ಐ ಮೀನ್ ಮೈಂಡ್ಗೆ, ಮನ್ಸಿಗೆ ಹೇಳೋಕ್ಕಾಗಲ್ಲ ಅದು. ಸೊ ನಾನು ಪ್ರಿಫರ್ ಮಾಡೋದು ಇಟ್ಸ್ ಅ ಬೀಚ್. ನಂಗೆ ಎಲ್ಲಾದರೂ ನೆಮ್ಮದಿ ಅಂದರೆ ಹೋಗಿ ಒಬ್ಬನೇ ಕುತ್ಕೋಬೇಕು ಅಂತ ಅನಿಸಿದ್ರೆ ದಟ್ ವಿಲ್ ಬಿ ಎ ಬೀಚ್. ಅಂದರೆ ಅದು ಬೀಚ್ ಆಗಿರುತ್ತೆ. ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸುತ್ತೆ ಒಬ್ಬನೇ ಕೂತ್ಕೊಂಡು. ಸೊ ಆ ಥರ ಪ್ಲೇಸ್ ಇದು. ಸೊ ನಾವು ಯೂಶ್ವಲಿ ಒಬ್ಬನೇ ಮನೇಲಿ ಟಿ ವಿ ಅದು ಇದು ಫೋನ್ ಅಷ್ಟೇ ಇಲ್ಲ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಏನಾದರೂ ಬೇಜಾರಾಯಿತು, ಸೂರ್ಯ ಒಬ್ಬನೇ ಇರಬೇಕು ಅಂತ ಅನಿಸಿದ್ರೆ ಪ್ರಿಫರ್ ಮಾಡೋದು ಅವನು ಜಾಸ್ತಿ ಸಮುದ್ರನ. ಸಪ್ತಸಾಗರದಾಚೆ ಎಲ್ಲೋ. ನೀವು ಯಾವ ಪ್ಲೇಸ್ಗೆ ಹೋದರೆ ನಿಮಗೆ ನೆಮ್ಮದಿ ಅನಿಸುತ್ತೆ, ಪೀಸ್ ಅನಿಸುತ್ತೆ, ಒಬ್ಬರೇ ಕುತ್ಕೋಬೇಕು ಅಂತ ಅನಿಸುತ್ತೆ, ಆ ಪ್ಲೇಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಗೊತ್ತಾಗುತ್ತೆ ಏನು ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಏನು ಅಂತ ಅಂದ್ಬಿಟ್ಟು. ಹೋಗಿ ಬೀಚ್ ಹತ್ರ ಹೋಗಿ ಕುತ್ಕೊಳ್ಳಿ, ಎಲ್ಲ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರೋದನ್ನ. ಮನುಷ್ಯರಿಗೆ ಹೇಳಿದ್ರೆ ಏನೂ ಉಪಯೋಗ ಇಲ್ಲ ಅಂತ ಗೊತ್ತು. ಬಟ್ ಆದರೂ ಅಟ್ಲೀಸ್ಟ್ ನೇಚರ್ಗಾದರೂ ಹೇಳಿ. ನಿಮ್ಗೆ ಏನಾದರೂ ಆ ಯೂನಿವರ್ಸ್ ಅದು ನಿಮ್ಗೆ ಹೆಲ್ಪ್ ಮಾಡ್ಬೋದು. ಐ ಮೀನ್ ಅದನ್ನ ಸಾಲ್ವ್ ಮಾಡೋಕ್ಕೆ ಇಲ್ಲ ಸೊಲ್ಯೂಷನ್ ಏನಾದರೂ ಕೊಡ್ಬೋದು. ಮನುಷ್ಯರಿಗಿಂತ ಜಾಸ್ತಿ ಯೂನಿವರ್ಸ್ನ, ಅನಿಮಲ್ಸ್ನ ನಂಬೋದು ಕಣ್ಮುಚ್ಕೊಂಡು, ಅದಂತೂ ಪಕ್ಕ. ಗೈಸ್, ಪರ್ಮಿಷನ್ ಇಲ್ಲದೆ ಡ್ರೋನ್ ಹಾರಿಸ್ತಾಯಿದ್ರು. ಅದಕ್ಕೆ ಪೊಲೀಸವ್ರು ನೋಡೋದನ್ನ ಕಿತ್ತಿಟ್ಕೊಂಡಿದ್ದಾರೆ. ಪಾಂಡಿಚೇರಿ ಬೀಚ್ ಹತ್ರ ಡ್ರೋನ್ ಹಾರಿಸ್ಬಾರ್ದಂತೆ, ರೂಲ್ಸ್ ಅದು. ನೋಡಿ ಹೆಂಗೆ ತಗೊಂಡೋಯ್ತವ್ರೆ ಡ್ರೋನ್ ಹಾರಿಸೋದಕ್ಕೆ. ಅಂದರೆ ನಾವು ವರುಣ್ ಬ್ರೋ ಹೋಗಿ ಮಾತಾಡ್ಕೊಂಬರ್ತವ್ರೆ. ಅವ್ರಿಗೆಲ್ಲ ಸ್ವಲ್ಪ ಸೆಟಲ್ಮೆಂಟ್ ಮಾಡಿ ಡುಮ್ ಅನ್ಸ್ತಾರೆ. ಗೈಸ್, ಮುಗೀತು. ಐ ಮೀನ್ ಬೀಚಿಗೆ ಬಂದು ಇಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸ್ ತೊಗೊಂಡು ಎಂಜಾಯ್ ಮಾಡಿ ಸನ್ರೈಸ್ ನೋಡಿ ಎಲ್ಲ ಲಾಸ್ಟಲ್ಲಿ. ಐ ಮೀನ್ ಎಲ್ಲ ಪೀಸಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತದೆ. ಹೋಗೋಣ ಸಾಕು. ಸೊ ಈ ಸ್ಟ್ರೀಟ್ಸ್ ಎಲ್ಲ ಗೈಸ್ ಏನು ಚೆನ್ನಾಗಿದೆ ಗೊತ್ತಾ, ನೈಸಾಗಿದೆ. ಐ ಮೀನ್ ಆ ಡ್ರಾಯಿಂಗು ನೋಡಿ, ಆ ಡ್ರಾಯಿಂಗು. ಆಮೇಲೆ ಇಲ್ಲಿ ಬೆಳಿಗ್ಗೆ ನಾವು ಬಂದಾಗ ವಾಕಿಂಗ್ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಟ್ ಈಸ್ ಸೋ ನೈಸ್. ಸೊ ಹೋಗ್ಬಿಟ್ಟು ತಿಂಡಿ ಗಿಂಡಿ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ರೀಲ್ಸ್.
Your sweet name, bro? Robin. Robin. Yeah. Hi, Robin. Thank you. Bye. ನಂಗೆ ಫ್ಲವರ್ಸ್ ರೋಸಸ್ ಅಂದರೆ ಇಷ್ಟ ಇಲ್ಲ, ಬಟ್ ಆದರೂ ಸೊ ಮುಗೀತು. ಈಗ ಹೊಡಿ ನಾಷ್ಟಾಗಿ ಇಷ್ಟ ಮಾಡ್ಕೊಂಡು ಮನೆಗೆ ಹೋಗೋಣ, ಸಾಕು. ರಾತ್ರಿ ತೋರ್ಸೋಕ್ಕಾಗಿಲ್ಲ ರೂಮ್ ಎಲ್ಲ ಹೆಂಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೊರಗಡೆ ಹೋಗ್ತಾಯಿನಿ. ಏನಕ್ಕಂದರೆ ಬ್ರಷ್ ಮರ್ದು ಬಂದೀನಿ, ಸೋಪ್ ಮರ್ದು ಬಂದೀನಿ, ಶಾಂಪೂ ಮರ್ದು ಬಂದೀನಿ, ಪೇಸ್ಟ್ ಇಲ್ಲ. ಸೊ ಇವಾಗ ಹೋಗಿ ಇವೆಲ್ಲ ತೊಗೊಂಬರೋಣ. ನಿಮ್ಮೇನು ನಯ ಟ್ವಿಸ್ಟ್ ಏನಪ್ಪ ಅಂತಂದರೆ, ಶಾಂಪೂ ತೊಗೊಳಕ್ಕೆ ಅಂತ ಬಂದವನು ನಾಷ್ಟ ಮಾಡೋಕ್ಕೆ ಬಂದಿದ್ದೀನಿ. ವಡೆ, ಇಡ್ಲಿ, ಪೂರಿ ಎಲ್ಲ ಮಾಡ್ತಿದ್ದಾರೆ. ಇಡ್ಲಿ, ಪೂರಿ, ಪೊಂಗಲ್, ವಡೆ. ನನಗೂ 2 ಇಡ್ಲಿ ಕೊಡಿ. 2 ಇಡ್ಲಿ ತೊಗೊಳ್ಳೋಣ ಫಸ್ಟು. 2 ಇಡ್ಲಿ ತೊಗೊಂಡು ಒಂದು ವಡೆ ತೊಗೊಂಡು ಆಮೇಲೆ ಪೂರಿ ಗಿರಿ ಒಂದೊಂದು ನಾಷ್ಟ ನೋಡೋಣ ಯಾಕೆ ಚೆನ್ನಾಗಿರ್ತಾರೆ. ಫಸ್ಟು ಇಡ್ಲಿ ಟ್ರೈ ಮಾಡೋಣ. ಇಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್. ಆಚೆ ಗೀಚೆ ಹೋಗಿ ತಿನ್ನೋಕ್ಕಿಂತ ಇಲ್ಲೇ ತಿನ್ಬೇಕು. ಬನ್ನಿ ತಿನ್ನೋಣ. ವಾವ್, ಸೊ ಒಂದು ಪೂರಿ ಹಾಕ್ಸ್ಕೊಂಡೆ. ಆ ಪೂರಿಗೆ ಒಂದು ಸಾಗು ಕೊಟ್ಟಿದ್ದಾರೆ ಆಲೂಗಡ್ಡೆದು. ಪೂರಿ ಹೆಂಗಿದೆ? ಪೂರಿ ಎಲ್ಲ ಇದು ಹಪ್ಪಳ, ಪೂರಿ ಎಲ್ಲ ಇದು ಹಪ್ಪಳ. ಪೊಂಗಲ್ ಹೆಂಗಿದೆ ನೋಡೋಣ. ಗೋಡಂಬಿ, ಪೊಂಗಲ್ ಸೂಪರ್. ಬಾದಾಮ್ ಮಿಲ್ಕ್ ಫೇಮಸ್ ಇರೋ ಥರ ಕಾಣುತ್ತೆ. ಒಂದು ಬಾದಾಮ್ ಮಿಲ್ಕ್ ತೊಗೊಂಡು ಕುಡಿಯೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ವಾವ್. ಬೆಳಗಿನ ಒಂದು ಸೆಷನ್ ಮುಗಿತ್ತು. ನೆಕ್ಸ್ಟ್ ಇವಾಗ ಮತ್ತೆ ಫ್ರೆಂಚ್ ಕಾಲೋನಿಗೆ ಹೋಗ್ತಿದ್ದೀವಿ. ಸೊ ಫ್ರೆಂಚ್ ಕಾಲೋನಿ ಎಲ್ಲ ಹೋಗ್ತೀವಿ. ನಾವಿವಾಗಿರೋದು ಫ್ರೆಂಚ್ ಕಾಲೋನಿಲಿ. ಸೊ ಫ್ರೆಂಚ್ ಕಾಲೋನಿ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ಪ್ರತಿ ಫ್ರೆಂಚ್ ಕಾಲೋನಿಲೂ ಹಿಂಗೆ ಇರುತ್ತೆ. ಐ ಮೀನ್ ಇಲ್ಲಿರೋ ಮನೆಗಳೆಲ್ಲ ಯೂನಿಕ್ ಆಗಿರುತ್ತೆ. ಅದಕ್ಕೆ ಪಾಂಡಿಚೇರಿಲಿ ಫ್ರೆಂಚ್ ಕಾಲೋನಿ ಇಸ್ ದ ಬೆಸ್ಟ್ ಮತ್ತು ಡಿಫ್ರೆಂಟು. ಮೆಟಲ್ ಡ್ರಮ್ ಅಂತೆ, ಚೆನ್ನಾಗಿದೆ ಒಂಥರ ಏನೋ ಸೌಂಡು ಕೇಳಿ. ನಾವು ಇಳ್ದಿರೋದು ಎಳ್ನೀರು ಕುಡಿಯೋಕ್ಕೆ. ಲೆಟ್ಸ್ ಬೀಟ್ ದ ಹೀಟ್ ಗೈಸ್. ಫುಲ್ಲು ಬಾಡಿಯೆಲ್ಲ ಹೀಟ್ ಆಗಿಬಿಟ್ಟಿದೆ ಸುತ್ತಾಡಿ ಅದು ಈ ಬಿಸಿಲಲ್ಲಿ. ಸೊ ಒಂದೆರಡು ಎಳ್ನೀರು ತೊಗೊಂಡು ಚೆನ್ನಾಗಿ ಕುಡಿದು ಎಲ್ಲ ಬಿಡಿಸ್ಬಿಡ್ಸಿಟ್ಬಿಡೋರು ಇಲ್ಲಿ ಎಳ್ನೀರನ್ನ. ಥ್ಯಾಂಕ್ ಯು. ಸ್ವೀಟ್ ಆಗಿರೋದು ಕೊಟ್ಟವ್ರೆ. ಇದು ಪಾಂಡಿಚೇರಿಯ ಮಾರ್ಕೆಟ್. ಯಪ್ಪ, ಈ ಬಿಸಿಲಲ್ಲಿ ಕುತ್ಕೊಂಡು ಮಾರ್ತಿದ್ದಾರೆ ಅಂದರೆ ನೆರಳಿದೆ, ಬಟ್ ಆದರೂ ಆ ಶಕೆ ಹಬ್ಬೆ ನಾನು ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ನೋಡ್ಬೋದು ಸ್ವೆಟ್ ಆಗಿರೋದು. ಎಷ್ಟು ಬಿಸಿಲು ಅಂದರೆ ಕಾರಲ್ಲಿ ಕುತ್ಕೊಂಡ್ರೆ ಸ್ನಾನನೇ ನೋಡಿ. ಎಷ್ಟು ಈ ಕೂದಲೆಲ್ಲ ಒದ್ದೆ ಆಗ್ಬಿಡಿದೆ. ಅದಕ್ಕೆ ನನ್ನ ಕೂದಲು ಹಿಂಗೆ ಆಗ್ಬಿಡಿದೆ. ಆಮೇಲೆ ಆ ಶಕೆ, ಆ ಬೆವರು ಇದಕ್ಕೇನು. ಬನ್ನಿ ಹೋಗೋಣ ರೂಮ್ಗೆ ಹೋಗಿ ಸ್ನಾನ ಮಾಡಿ ರೆಸ್ಟ್ ತೊಗೊಳ್ಳೋಣ. ನೆಕ್ಸ್ಟ್ ಶೂಟ್ ಇರೋದು ಒಂದು 3 ಗಂಟೆ ಹಂಗಂತೆ, ಅವಾಗ ಹೋಗೋಣ. ನಾವಿರೋದು ಬೋಟಲ್ಲಿ. ಇದಕ್ಕೊಂದ್ಸರಿ ಹೋಗ್ಬೇಕು. ನಿನ್ನೆ ಒಂದು ಲೈಟ್ ಹೌಸ್ ತೋರಿಸ್ದೆ ಗೊತ್ತಾ ನೋಡಿ. ಅದು 650 ml ಗ್ಲಾಸ್.